ನಮಸ್ತೆ ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗಾಯ್ಸ್, ನಮ್ಮ ಚಾನಲಲ್ಲಿ ಮದುವೆ ಆಗದೇ ಇರತಕ್ಕಂಥ ಲೇಡೀಸ್ಗಳು ತಮ್ಮ ಮಾಹಿತಿಗಳನ್ನು ಕಳಿಸ್ತಿರ್ತಾರೆ. ಸೊ ಅವರಿಗೆ ಗಂಡು ಬೇಕು ಅಂತ. ಜೊತೆಗೆ ಆಂಟಿಗಳು ಮನೆಯಲ್ಲಿ ಒಂಟಿತನನ ಅನುಭವಿಸಿ ಬೇಸರ ಆಗಿರೋದ್ರಿಂದ ಒಬ್ಬ ಹುಡುಗನ ಜೊತೆ ಸ್ನೇಹ ಬೆಳೆಸೋದಕ್ಕೆ ಮಾಹಿತಿನ ಕಳಿಸಿರ್ತಾರೆ. ನಿಮಗೂ ಕೂಡ ಇವ್ರ ಜೊತೆ ಸಂಬಂಧನ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದರೆ ನಿಮ್ಮ ಫೋಟೋ ಸಮೇತ ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ಇವತ್ತು ನಮಗೆ ರತಿ ಅಂತ ಅಪ್ ಟು 29 ಇಯರ್ಸ್ ಓಲ್ಡಿನ ಒಬ್ಬರು ಮಾಹಿತಿ ಕಳಿಸಿದ್ರು. ಇವರು ಕಳಿಸಿರ್ತಕ್ಕಂಥ ಮಾಹಿತಿ ಏನೇನಂತ ಪಿನ್ ಟು ಪಿನ್ ಆಗಿ ಡೀಟೇಲ್ ಆಗಿ ಹೇಳ್ತೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓದುವಂಥ ಏನು ಕೂಡ ಬರಲ್ಲ. ಜಾತಕ ಗಣಮುಖ ಜಾತಕದಲ್ಲಿ ಇರ್ತಕ್ಕಂಥ ರತಿ ಅವರಿಗೆ ಒಬ್ಬ ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿರ್ತಾರೆ. 30 ವರ್ಷದ ಒಳಗಡೆ ಮದುವೆ ಆಗಬೇಕು ಅಂತ ನನ್ನ ಯೋಗ ಜಾತಕದಲ್ಲಿ ಕೂಡಿ ಬಂದಿದೆ. ಹಾಗಾಗಿನೇ ನಾನು ಅವಸರ ಮಾಡ್ತಾ ಇದ್ದೇನೆ ಅಂತ ಹೇಳಿರೋದು. ಪ್ರೆಸೆಂಟಾಗಿ ಇವರ ಕೆಲಸ ಬಂದುಬಿಟ್ಟು ಬಟ್ಟೆ ಅಂಗಡಿನಲ್ಲಿಯೇ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಇವರು ವಾಸವಾಗಿರ್ತಕ್ಕಂಥ ಸ್ಥಳ ಗುಲ್ಬರ್ಗದ ನಾಕಾನಲ್ಲಿ, ಅಂದರೆ ಅಪ್ ಟು ಟೌನಲ್ಲಿ ಇಳಿತೀವಲ್ಲ ನಾವು ಗುಲ್ಬರ್ಗದ ಕೆಳಗಡೆ, ಆ ಕಡೆ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಗಳೇನಿದೆ ಆ ಒಂದು ನಾಕಾದಲ್ಲಿ ಈ ಒಂದು ರತಿಯವರು ವಾಸವಾಗಿರೋದು. ಶರೀರ ಸ್ವಲ್ಪ ದಪ್ಪವಾಗಿದ್ದೇನೆ ಹೌದು, ಆದರೆ ಲಕ್ಷಣವಾಗಿದ್ದೇನೆ. ಬಿಳಿಯ ಚರ್ಮದ ಬಣ್ಣ ಹೊಂದಿದ್ದೇನೆ. ಸಾರಿ ಹಾಕ್ಕೊಳ್ತೇನೆ. ಜೊತೆಗೆ ಏನಲ್ಲೇ ಕೆಲಸ ಮಾಡಬೇಕು ಪ್ರತಿಯೊಂದು ಕೂಡ ಮಾಡ್ತಿದ್ದೇನೆ. ನನ್ನಿಂದ ಏನೂ ಕೂಡ ತೊಂದರೆ ಇಲ್ಲ, ಸಮಸ್ಯೆ ಕೂಡ ನನ್ನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿರೋದು. ದಿನಾಲೂ ಕೂಡ ಕೆಲಸ ಜೊತೆಗೆ ಯೋಗಾಸನ ಕೂಡ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ರತಿ ಅವರಿಗೆ ಪ್ರಸ್ತುತ 4 ಪಾಯಿಂಟ್ಗಳು ಹೇಳಿರ್ತಾರೆ. ಮೊದಲನೇ ಪಾಯಿಂಟ್ ಹೇಳಿರೋದು, ಫ್ಯಾಷನ್ ಇರುವಂತಹ ಹುಡುಗನ ಮದುವೆ ಆಗಬೇಕು ಅಂತ ನನ್ನ ಬಯಕೆ ಆಗಿದೆ. ಫ್ಯಾಷನ್ ಅಂತಂದರೆ ಮಾಡರ್ನ್ ಡ್ರೆಸ್ಸಿಂಗ್ನೆಸ್ ಆಗಿರಲಿ, ಅಥವಾ ಒಂದು ಕಾರಿನಲ್ಲಿ ಆರಾಮಾಗಿ ಸುತ್ತಾಡೋದಾಗಿರಲಿ, ಬೈಕ್ನಲ್ಲಿ ರೈಡ್ ಹೋಗೋದಾಗಲಿ, ಈ ರೀತಿ ಫ್ಯಾಷನೇಬಲ್ ಯಾವ ರೀತಿ ಹುಡುಗ ಇರ್ತಾನೆ ಅವ್ರನ್ನ ಇವರು ಜಾಸ್ತಿ ಇಷ್ಟಪಡ್ತಾರೆ. ಅಂಥವ್ರನ್ನೇ ಮದುವೆ ಆಗಬೇಕು ಅಂತ ಇವ್ರು ಹೇಳಿರೋದು. ಆ್ಯಂಡ್ ಎರಡನೇ ಪಾಯಿಂಟು, ಸುತ್ತಾಡಬೇಕು ಅನ್ನುವಂತಹ ಬಯಕೆ. ಆ ತರಹದ ಒಬ್ಬ ಒಳ್ಳೆಯ ಹುಡುಗನ ಹುಡುಕಾಟ ಮಾಡ್ತಿದ್ದೀನಿ ಅಂತ ಹೇಳಿರೋದು. ಸತ್ಯದ ಪರ, ನ್ಯಾಯದ ಪರ ಇರಬೇಕು. ಯಾವುದೇ ಸಮಸ್ಯೆ ಅವರಲ್ಲಿ ಇಲ್ಲದಂಗೆ ಇರಬೇಕು ಅಂತ ಹೇಳಿದ್ದಾರೆ. ಇದುವರೆಗೂ ಯಾವುದೇ ಕೂಡ ಒಂದು ಕೆಟ್ಟದಾಗಿರ್ತಕ್ಕಂಥ ನಿರ್ಧಾರ, ಕೆಟ್ಟದಾಗಿರ್ತಕ್ಕಂಥ ಕೆಲಸ ಮಾಡಿರಬಾರ್ದು. ಜೊತೆಗೆ ನ್ಯಾಯದ ಪರ ಇರತಕ್ಕಂಥ ಹುಡುಗ ಆಗಿರಬೇಕು. ಸೊ ನನಗೆ ರೈತರು ಅಂದರೆ ತುಂಬ ಇಷ್ಟ. ರೈತರು ಸಿಕ್ಕಿದ್ರು ಕೂಡ ನಾನು ಮದುವೆ ಆಗ್ತೀನಿ. ಆ್ಯಂಡ್ ಅವ್ರ ಹತ್ರ ಇರ್ತಕ್ಕಂಥ ನೆಮ್ಮದಿ, ಅವ್ರ ಹತ್ರ ಇರ್ತಕ್ಕಂಥ ಆಸ್ತಿ ಯಾರ ಹತ್ರನೂ ಕೂಡ ಇರಲ್ಲ. ಹಾಗಾಗಿ ರೈತರು ಇದ್ದರೆ ಹೇಳಿ ಅಂತ ಹೇಳಿರೋದು. ಜಾತಿ ಹುಡುಗಂದು ಕನ್ನಡಿಗ ಹುಡುಗ ಆಗಿರಬೇಕಷ್ಟೇ. ನನಗೆ ಇದೇ ಜಾತಿ ಅದೇ ಜಾತಿ ಅಂತ ಏನಿಲ್ಲ. ಕನ್ನಡಿಗ ಜಾತಿ, ಜೊತೆಗೆ ಸಂಸ್ಕಾರ ಉಳ್ಳಂತಹ ಜಾತಿ, ಒಳ್ಳೆಯ ರೈತ, ನನಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಅನ್ನುವಷ್ಟು ಶಕ್ತಿ ಇದ್ದರೆ ಸಾಕು, ಮತ್ತೇನು ಕೂಡ ಬೇಡ ಅಂತ ಹೇಳಿರೋದು. ಸೊ ಈ ಪಾಯಿಂಟ್ಗಳನ್ನು ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವಾಗ ಈ ಒಂದು ರತಿಯವ್ರ ಹತ್ರ ಆಸ್ತಿ ಏನೆಲ್ಲ ಇದೆ ಅಂತ ಒಂದು ಸಲ ಕಣ್ಣಾಯಿಸ್ಕೊಂಡು ಬರೋದಾದರೆ, ಈ ಒಂದು ರೆಡ್ ಕಲರ್ ಕಾರ್ ಏನು ನೋಡ್ತಿದ್ದೀರಾ, ಇದು ಇನೋವೋ ಮಾಡಲಲ್ಲಿ ಕಾರ್ ಇರುತ್ತೆ ಸ್ನೇಹಿತರೆ. ರೆಡ್ ಕಲರ್ ಕಾರು ಅಪ್ ಟು 2022 ಅಲ್ಲಿ ಈ ಒಂದು ಕಾರನ್ನು ಪರ್ಚೇಸಿಂಗ್ ಮಾಡಿರ್ತಾರೆ. ಇವರ ಆಸ್ತಿ ಎಷ್ಟಿದೆ ಅಂತ ನಾನು ಹೇಳಿಲ್ಲ. ಬನ್ನಿ ಆಸ್ತಿ ಹೇಳ್ತೀನಿ. ಅಪ್ ಟು ಇವರಿಗೆ ಬಂದುಬಿಟ್ಟು 2 ಅಂತಸ್ತಿನ ಒಂದು ಮನೆ ಇದೆ, 2 ಫ್ಲೋರಿನ ಒಂದು ಮನೆ. ಆ್ಯಂಡ್ ಒಂದು ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಮನೆಯಲ್ಲಿ ಇವರ ಫ್ಯಾಮಿಲಿ ಮೆಂಬರ್ಸು ವಿತ್ ಎಲ್ಲರೂ ಕೂಡ ವಾಸವಾಗಿದ್ದಾರೆ. ಅದು ಬಂದುಬಿಟ್ಟು ಹೊಸ ವಿಷಯ. ಆ್ಯಂಡ್ ಇವರಿಗೆ ಆನ್ಲೈನಲ್ಲಿ ಏನಕ್ಕೆ ಹುಡುಕಾಟ ಮಾಡ್ತಿರೋದು ಅಂದರೆ, ಕೆಲವೊಂದಿಷ್ಟು ಚೆನ್ನಾಗಿರ್ತಕ್ಕಂಥ ಹುಡುಗ ಆನ್ಲೈನಲ್ಲಿ ಸಿಗ್ತಾನೆ. ಜೊತೆಗೆ ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ ಅನ್ನುವಷ್ಟು ಇವ್ರಿಗೆ ಕೆಲವೊಂದಿಷ್ಟು ಜನ ಬ್ರೈನ್ ವಾಶ್ ಮಾಡಿರ್ತಾರೆ, ತಲೆಯಲ್ಲಿ ಹೇಳಿರ್ತಾರೆ. ಹಾಗಾಗಿ ಮಾಹಿತಿ ಕಳಿಸಿದ್ರು. ಸೊ ನೋಡ್ಕೊಳ್ಳಿ, ಈ ಒಂದು ಕಾರು ಜೊತೆಗೆ ಅವರ ಆಸ್ತಿ ಆ್ಯಂಡ್ ಇವರ ಒಂದು ಮನೆಯ ಅಳಿಯ ಎಲ್ಲನೂ ಕೂಡ ನೀವು ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಅವರಿಗೆ ಒಪ್ಪಿಗೆನ ನೀಡಬೇಕು. ಸೊ ಒಪ್ಪಿಗೆನ ನೀಡಿದರೆ ನಿಮಗೆ ಈ ಒಂದು ಕಾರು ಕೂಡ ವರದಕ್ಷಿಣೆ ರೂಪದಲ್ಲಿ ಕೊಡ್ತೀನಿ ಅಂತ ಹೇಳಿರೋದು ಸ್ನೇಹಿತರೆ. ಒಂದು ರೈತ ಆಗಿರಬೇಕು, ಇಲ್ಲಾಂದರೆ ಮಾಡರ್ನ್ ಹುಡುಗ ಆಗಿರಬೇಕು, ಒಟ್ಟಿನಲ್ಲಿ ಅವನ ವಯಸ್ಸು 35ರ ಒಳಗಡೆ ಇರಬೇಕು. ನನಗೆ ಏನೇನು ಕೂಡ ಕಡಿಮೆ ಮಾಡೋಕ್ಕೆ ಹೋಗಬಾರ್ದು. ದುಡ್ಡಿನ ವಿಚಾರದಲ್ಲಿ ಕಡಿಮೆ ಮಾಡಿದರೆ ಕೂಡ ನನಗೆ ಆಗಲ್ಲ. ಯಾಕಂದರೆ ನಿಮಗೆ ದುಡ್ಡು ಬೇಕಾ, ಎಷ್ಟು ಬೇಕು ನಾನು ಕೊಡಿಸ್ತೀನಿ, ಒಟ್ಟಿನಲ್ಲಿ ನನಗೆ ಇಲ್ಲ ನಾನೇನು ಕೊಡಿಸಲ್ಲ ಅಂತ ನನ್ನ ಹತ್ರ ಜಗಳ ಮಾಡಬೇಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೇಕಾಗಿರ್ತಕ್ಕಂತಹ ID ಬಂದುಬಿಟ್ಟು sri9591@gmail.com ಒಂದು ಮೇಲ್ ಮಾಡಿ ಸಾಕು. ಡೈರೆಕ್ಟಾಗಿ ಅವ್ರಿಗೆ ಫಾರ್ವರ್ಡ್ ಆಗುತ್ತೆ ಈ ಒಂದು ಡೀಟೇಲ್ಗಳು ವಿತ್ ವಿಡಿಯೋ ಸಮೇತ. ಅವರು ನಿಮ್ಮ ಮಾಹಿತಿಗಳನ್ನು ಚೆಕ್ ಮಾಡಿ ಇಷ್ಟ ಆಗಿದ್ದರೆ ರಿಪ್ಲೈ ಕೊಟ್ಟಿರ್ತಾರೆ, ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಟಿರ್ತಾರೆ ಸ್ನೇಹಿತರೆ. ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ. ಆದಷ್ಟು ಬೇಗ ನಿಮಗೆ ಒಳ್ಳೆಯ ಹುಡುಗಿ ಸಿಗಲಿ ಅಂತ ನಾನು ಕೂಡ ಹೇಳ್ತೇನೆ. ವಿತ್ ಕಾರಿನ ಒಳಗಡೆ ಸಿಸ್ಟಮು ನೋಡಿ, TV ಸಿಸ್ಟಮ್ ಕೂಡ ಆ್ಯಡ್ ಮಾಡಿದ್ದಾರೆ ಇವರೇ, ಅದು ಮಾಡಿಫೈ ಮಾಡ್ತಿರ್ತಕ್ಕಂಥ TVಯಲ್ಲಿ. ಆ್ಯಂಡ್ ಈ ಒಂದು ಸೀಟು ಕಂಫರ್ಟೇಬಲ್ ಸೀಟು, ಹೈಜೆನಿಕ್ ಸ್ಪೀಡಲ್ಲಿ 200 ಸ್ಪೀಡಲ್ಲಿ ಈ ಒಂದು ಸ್ಟೇರಿಂಗ್ ಕೂಡ ಕಂಟ್ರೋಲ್ ಆಗುತ್ತೆ, 3x ಅಲ್ಲಿ ಕಂಟ್ರೋಲ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದರ ಮೈಲೇಜಿಂಗ್ ಬಂದರೆ 1 ಲೀಟ್ರಿಗೆ ನಾವು ಅಪ್ ಟು ಒಂದು 500 ಅಥವಾ 1000 ರುಪೀಸ್ ಅಂತ ಹಾಕಿದ್ರೆ ಏನಿಲ್ಲ ಅಂದರೂ 30 ಅಥವಾ 100 ಕಿಲೋಮೀಟರ್ವರೆಗೂ ಹೋಗ್ಬಿಟ್ಟು ಬರುತ್ತೆ. ಆ ರೀತಿ ಮೈಲೇಜಿಂಗ್ ಇದೆ. CCB ಅಷ್ಟೇ ಕೂಡ
3000 ಒಳಗಡೆ CC ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮಾಹಿತಿ ಇದಾಗಿದೆ. ಸೊ ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ ಬಂದರೆ ನಾನು ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ.